ಅಂಕಲ್, ಇಷ್ಟು ಬೆಳಗ್ಗೆ ಪಾರ್ಕ್ನಲ್ಲಿ ಏನು ಮಾಡ್ತಿದ್ದೀರಾ? ಏನಿಲ್ಲವ, ಮನೇಲಿ ಅತ್ತೆ ದಿನಾನು ಸ್ವಲ್ಪ ನಡೆದಾಡಿ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೆ. ನಡೆದಾಡೋದು ಬಿಟ್ಟು ಬೆಂಚ್ ಮೇಲೆ ಕೂತಿದ್ದೀರಲ್ಲ. ಮೊದಲು ಸ್ವಲ್ಪ ವಿಶ್ರಾಂತಿ ತಗೊಂಡ್ಬಿಟ್ಟು ಆಮೇಲೆ ವಾಕಿಂಗ್ ಮಾಡೋಣ ಅಂತ ಕುಂತಿದ್ದೆ ಕಣವ. ನಿಮ್ಮ ವಿಶ್ರಾಂತಿ ನೋಡ್ತಿದ್ರೆ ವಾಕಿಂಗ್ ನಾಳೆಗೆ ಹೋಗುತ್ತೆ ಅಂತ ಅನ್ಸುತ್ತೆ. ಊರಿನ ಗಾಳಿ ಸಿಕ್ಕರೆ ಸಾಕು ಕಣವ, ಅರ್ಧ ಆಯಾಸನೇ ಹೋಗುತ್ತೆ. ಹೊಲದ ಕೆಲಸ ಹೇಗಿದೆ ಅಂಕಲ್? ಮಳೆ ಚೆನ್ನಾಗಿ ಬಂತು ಅಂದರೆ ರಾಗಿ ಜೋಳ ಎಲ್ಲ ಚೆನ್ನಾಗಿ ಬೆಳೀತೆ ಕಣವ, ಇಲ್ಲ ಅಂದರೆ ಇಲ್ಲ. ಇವತ್ತು ನಮ್ಮಮ್ಮ ಕೂಡ ಹೊಲಕ್ಕೆ ಊಟ ತಂದ್ಕೊಡ್ತಾರೆ. ಹಳ್ಳಿ ಊಟ ಅಂದರೆ ರಾಗಿ ಮುದ್ದೆ, ಸೊಪ್ಪಿನ ಸಾರು, ಅದೇ ನಿಜವಾದ ಶಕ್ತಿ. ಸಂಜೆ ದೇವಸ್ಥಾನದಲ್ಲಿ ಭಜನೆ ಇದೆ, ನೀವು ಬರ್ತೀರಾ ಅಂಕಲ್? ಖಂಡಿತ ಬರ್ತೀನಿ ಕಣವ. ಭಜನೆ ಆದ ನಂತರ ಸ್ವಲ್ಪ ಊರಿನವ್ರ ಜೊತೆ ಕೂತ್ಕೊಂಡು ಹಾರ್ಟೇನಾದರೂ ಹೊಡಿಬೋದು. ಭಜನೆಗೆ ಬಂದಿರೋ ಜನ ಎಲ್ಲ ಎಷ್ಟು ಚೆನ್ನಾಗಿ ಒಟ್ಟುಗೂಡಿ ಹಾಡ್ತಾರಲ್ವಾ ಅಂಕಲ್? ನಮ್ಮೂರಲ್ಲಿ ಎಲ್ಲರೂ ಒಟ್ಟುಗೂಡಿ ಇರೋದೇ ನೋಡೋಕೆ ಚಂದ. ಅದೇ ನಮ್ಮ ಹಳ್ಳಿ ವಿಶೇಷ ಕಣವ, ಸುಖದಲ್ಲೂ ದುಃಖದಲ್ಲೂ ಎಲ್ಲರೂ ಒಂದೇ ಕುಟುಂಬ. ಸರಿ ಅಂಕಲ್, ನಾನು ಶಾಲೆಗೆ ಹೋಗ್ಬೇಕು, ಮನೆಗೆ ಹೋಗ್ಬಿಟ್ಟು ಬೇಗ ಬೇಗ ರೆಡಿಯಾಗಿ ಹೋಗ್ತೀನಿ. ಹೋಗವ, ಚೆನ್ನಾಗಿ ಓದಿ ದೊಡ್ಡೋಳಾಗಿ ನಮ್ಮೂರಿಗೆ ಒಳ್ಳೆ ಹೆಸರು ತಂದುಕೊಡು. ಏನೋ ರಾಜು, ಈ ಕಡೆ ಬಂದ್ಬಿಟ್ಟಿದ್ಯಾ? ಶಾಲೆಗೆ ಬರಲ್ವಾ ನೀನು? ಬರಬೇಕು ಬರಬೇಕು, ಬೇಗ ಬಂದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ಲೇಟಾಗಿ ಬರೋಣ ಅಂತ ಸ್ವಲ್ಪ ವಾಕಿಂಗ್ ಮಾಡ್ತಾ ಇದ್ದೀನಿ. ನಿನ್ನೆ ತಾನೇ ಟೀಚರ್ ಕೈಲಿ ಉಗಿಸ್ಕೊಂಡೆಲ್ಲೋ, ಆದ್ರೂ ಇದೇ ಮಾಡ್ತೀಯಲ್ಲ. ಸುಮ್ಮನೆ ಇರೇ, ಎಲ್ಲರ ಮುಂದೆನೂ ನನ್ನ ಮರ್ಯಾದೆ ತೆಗಿಬೇಡ. ಅವಳಿಗೇನು ಸುಮ್ಮನೆ ಇರ ಅಂತ ಹೇಳ್ತಿ ಕಣ್ಲಾ. ನಿನ್ನೆ ನೀನು ಮೇಷ್ಟ್ರು ಕೊಟ್ಟ ಬಯಸ್ಕೊಂಡಿರೋದು ಊರಲ್ಲೆಲ್ಲ ಪ್ರಚಾರ ಆಗೈತೆ. ಓ, ನನ್ನ ಚರಿತ್ರೆ ಊರಲ್ಲೆಲ್ಲ ಪ್ರಚಾರ ಆಗೋಯ್ತಾ? ನೀನೇನ್ ಮಾಡಿದ್ರು ಎಲ್ಲ ಪ್ರಚಾರ ಆಗುತ್ತೆ ಕಂಡ. ನಿನ್ ಫ್ರೆಂಡ್ ಇಲ್ವಾ? ಅವನೇ ಎಲ್ಲ ಹೇಳ್ಕೊಂಡು ಓಡಾಡೋದು. ಏನು ಆ ಡುಮ್ಮನ ನನ್ನ ಚರಿತ್ರೆ ಪ್ರಚಾರ ಆಗಕ್ಕೆ ಅವನೇನ ಕಾರಣ? ಅವನಿಗೆ ಮಾಡ್ತೀನಿ ತಡಿ. ನಿನ್ನ ಹತ್ರನ ಬರೋಣ ಅನ್ಕೊಂಡಿದ್ದೆ ಕಣೋ, ಆದ್ರೆ ನೀನೇ ಬಂದ್ಬಿಟ್ಟೆ ನೋಡು. ಯಾಕೋ ಬೆಳಗ್ಗೆನೆ ನನ್ನ ನೋಡ್ಬೇಕಂತ ಇಷ್ಟ ಆಸೆ ಪಡ್ತಿದ್ಯಾ? ನಿನ್ನೆ ಕ್ಲಾಸಲ್ಲಿ ಟೀಚರ್ ನಂಗೆ ಬೈದಿದ್ನ ಊರಲ್ಲೆಲ್ಲ ಹೇಳ್ಕೊಂಡು ಓಡಾಡ್ತಿದ್ಯಾ? ಅದ್ರಲ್ಲಿ ಧೈರ್ಯ ಏನ್ ಬಂತು? ಇದ್ದಿದ್ದಂಗೆ ಹೇಳ್ಬೇಕು ಅಂತ ನೀನೇ ಹೇಳಿಲ್ವಾ? ಹೌದಾ? ಹಾಗಿದ್ರೆ ನಿನ್ನೆ ಕ್ಲಾಸಲ್ಲಿ ಏನ್ ಮಾಡಿದೆ ಅಂತ ನಾನು ಹೇಳ್ಕೊಂಬರ್ಲಾ? ಏ ಬೇಡ ಕಣೋ, ಆ ಥರ ಮಾಡಬೇಡ. ಹೇ ರಾಜು, ಹೇಳೋ ಅವನೇನ್ ಮಾಡ್ದ ಅಂತ ನಂಗೆ ಹೇಳೋ. ಅವನು ನಿನ್ನೆ ಕ್ಲಾಸ್ ರೂಮಲ್ಲಿ ಶಶಿದು ಪೆನ್ ಕದ್ಬಿಟ್ಟಿದ್ದ, ಗೊತ್ತಾ? ಹೌದಾ? ಹಾಗಿದ್ರೆ ನಾನು ಇವತ್ತು ಸ್ಕೂಲಿಗೆ ಹೋಗಿ ಇದನ್ನ ಟೀಚರ್ ಹತ್ರ ಕಂಪ್ಲೇಂಟ್ ಮಾಡ್ತೀನಿ. ಏ ಬೇಡ ಕಣೆ, ದಯವಿಟ್ಟು ಸುಮ್ಮನಿದ್ಬಿಡು. ನನ್ನ ಬಗ್ಗೆ ಊರು ತುಂಬ ಎಲ್ಲ ಹೇಳ್ಕೊಂಬಂದಿದ್ಯಾ, ಇದನ್ನ ಮಾತ್ರ ಹೇಳ್ಬಾರ್ದಾ? ಇಲ್ಲ ಕಣೋ, ಇದೊಂದ್ಸತಿ ಕ್ಷಮಿಸ್ಬಿಡು. ಇನ್ನೊಂದ್ಸತಿ ನಿನ್ನ ಬಗ್ಗೆ ನಾನು